7 ವರ್ಷದ ಒಳಗಡೆ ಇರುವಂತ ಮಗು ಏನ್ ಮಾಡಿದ್ರು ಒಫೆನ್ಸ್ ಅಲ್ಲ. ಬಿಲೋ 7 years ಇರುವಂತ ಮಕ್ಕಳು ಏನೇ ಒಂದು ಒಫೆನ್ಸ್ ಮಾಡಿದ್ರು ಅದನ್ನ ಕ್ರೈಮ್ ಅಂತ ಹೇಳೋದಿಲ್ಲ. ಬಿಕಾಸ್ ಅವರಿಗೆ ಅಬ್ಸಲ್ಯೂಟ್ ಇಮ್ಯುನಿಟಿ ಇದೆ, ಡಾಲಿ ಇನ್ ಕೆಪಾಕ್ಸ್ ಅಂತ ಹೇಳ್ತೀವಿ, ಅಂಡರ್ ಸೆಕ್ಷನ್ 20 ಆಫ್ ಭಾರತೀಯ ನ್ಯಾಯ ಸಂಹಿತೆ. ಹಾಗಂತ ಈ ಏಜ್ ಗ್ರೂಪ್ ಅಲ್ಲಿ ಇರುವಂತ ಮಕ್ಕಳ ಕೈಯಿಂದ ನೀವೇನಾದ್ರೂ ಒಫೆನ್ಸ್ ಅನ್ನ ಮಾಡಿಸಿದ್ರೆ ನಿಮಗೆ ಡೆಫಿನೆಟ್ಲಿ ಅಬೆಟ್ಮೆಂಟ್ ನ ಒಂದು ಪನಿಷ್ಮೆಂಟ್ ಆಗುತ್ತೆ. ಲಕ್ನೋ ಅಲ್ಲಿ ನಡೆದಂತ ಒಂದು ರೀಸೆಂಟ್ ಇನ್ಸಿಡೆಂಟ್, ಒಂದು 12 ವರ್ಷದ ಹುಡುಗ ಸ್ಕೂಲ್ ಇಂದ ಬರ್ಬೇಕಾದ್ರೆ ದಿನ ಮೋಮೋಸ್ ಅನ್ನ ತಿಂತಿದ್ದ. ಅಂಡ್ ಆ ಮೋಮೋ ಮಾರುವವನು ಇವನಿಗೆ ಒಂದು ಡೀಲ್ ಅನ್ನ ಕೊಡ್ತಾನೆ. ದಟ್ ಈಸ್, ನೀನು ನಿಮ್ ಮನೆಯಿಂದ ಏನೇ ವ್ಯಾಲ್ಯೂಬಲ್ಸ್ ಅನ್ನ ತಗೊಂಬಂದ್ ನನಗೆ ಕೊಡು ಅಂಡ್ ನಾನು ನಿನಗೆ ಲೈಫ್ ಟೈಮ್ ಫ್ರೀ ಮೋಮೋಸ್ ಅನ್ನ ಕೊಡಿಸ್ತೀನಿ, ಅನ್ಲಿಮಿಟೆಡ್ ಮೋಮೋಸ್ ಅನ್ನ ತಿನ್ನಿಸ್ತೀನಿ ಅಂತ. ಅಂಡ್ ಆ ಹುಡುಗ ಅದ್ರ ಬದಲಾಗಿ ಏನ್ ಕೊಡ್ಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿ ಅವನಿಗೆ ಮನೆಯಲ್ಲಿರುವಂತ ಒಡವೆ, ದುಡ್ಡು ಎಕ್ಸೆಟ್ರಾ ಏನಾದ್ರೂ ನಡೆಯುತ್ತೆ ಅಂತ ಹೇಳ್ತಾನೆ. ಈ ಹುಡುಗ ದಿನ ಸ್ವಲ್ಪ ಸ್ವಲ್ಪ ಒಡವೆನ ಅವರ ಲಾಕರ್ ಇಂದ ತಗೊಂಡು ಹೋಗಿ ಮೋಮೋಸ್ ಅವನಿಗೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಒಂದಿನ ಅವ್ರ ತಾಯಿ ಲಾಕರ್ ನೋಡುವಾಗ 85 ಲಕ್ಷ ರೂಪಾಯಿ ಅಷ್ಟು ಬೆಲೆ ಬಾಳುವ ಒಡವೆ ಅವರ ಮನೆಯಿಂದ ಮಿಸ್ಸಿಂಗ್ ಇದೆ ಅಂತ. ಈ ಕಂಡೀಷನ್ ಅಲ್ಲಿ ಈ ಹುಡುಗನಿಗೆ ಅಬ್ಸಲ್ಯೂಟ್ ಇಮ್ಯುನಿಟಿ ಇದೆಯಾ ಇಲ್ವಾ ಅನ್ನೋದಕ್ಕಿಂತ ಮೋಮೋ ಮಾರುವವನಿಗೆ ಡೆಫಿನೆಟ್ಲಿ ಒಫೆನ್ಸ್ ನ ಅಬೆಟ್ಮೆಂಟ್ ನ ಚಾರ್ಜಸ್ ಅಂತೂ ಖಂಡಿತ ಆಗತ್ತೆ.